ಮೊದಲೇ ದೊಡ್ಡ ಮನೆಯವರು, ದೊಡ್ಡ ಜನ. ನನ್ನ ಮಗಳಿಗೆ ಯಾರು ಏನು ಹೇಳಿದ್ರೋ ಏನೋ ಪಾಪ. ಅದಕ್ಕೆ ಅವಳು ಮನ್ಸಿಗೆ ಬೇಜಾರು ಮಾಡ್ಕೊಂಡು ಎಲ್ಲೋ ಹೋಗಿರ್ಬೇಕು. ನನಗಾದ್ರೂ ಒಂದು ಮಾತು ಹೇಳಿದ್ರೆ ನಾನು ಸಮಾಧಾನನಾದ್ರೂ ಮಾಡ್ತಾ ಇದ್ದೆ. ಆದ್ರೆ ಹೀಗೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ರೆ ಏನ್ ಮಾಡೋದು? ಛೇ, ಈ ಹುಡುಗಿ ಯಾಕೆ ಹೀಗೆ ಮಾಡ್ತಾಳೋ? ಭೂಪತಿಗೆ ಫೋನ್ ಮಾಡ್ತೀನಿ. ಹೋಟ್ಲಿಗೆ ಬಂದಿದ್ದಾಳ ಇಲ್ಲ ಬೇರೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿದ್ದಾಳ ಅಂತ ಗೊತ್ತಾಗತ್ತೆ. ಅಯ್ಯೋ ದೇವ್ರೆ, ಭೂಪತಿ ನಂಬರೇ ಇಲ್ವಲ್ಲ. ಇವಾಗ ಏನ್ ಮಾಡ್ಲಿ? ಅವ್ರಿಗೆ ಹೇಗೆ ಫೋನ್ ಮಾಡ್ಲಿ ನಾನು? ಸೃಷ್ಟಿ ಕೇಳ್ಬೋದು, ಆದ್ರೆ ಅವಳು ಟೆನ್ಷನ್ ಮಾಡ್ಕೊಳ್ತಾಳೆ. ಅವಳಿಗೆ ಆಮೇಲೆ ಏನು ಅಂತ ಉತ್ತರ ಕೊಡ್ಲಿ ನಾನು? ಅಯ್ಯೋ, ಒಳ್ಳೆ ಸಂಕಟ. ಈ ನಕ್ಷತ್ರ ಯಾಕೆ ಹೀಗೆ ಮಾಡ್ತಾಳೋ? ಇಲ್ಲೇನ್ ಮಾಡ್ತಾ ಇದ್ಯಾ? ಫಾಲೋ ಮಾಡ್ತಾ ಇದ್ಯಾ? ಇಲ್ಲ ಬಾಸ್, ನನಗೆ ಏನೋ ಬೇರೆ ಕೆಲಸ ಇತ್ತು, ಅದಕ್ಕೆ ಈ ಕಡೆನೇ ಬಂದೆ. ನಾನು ಎಲ್ಲೆಲ್ಲಿ ಹೋಗ್ತಾ ಇರ್ತೀನಿ ಅಲ್ಲೆಲ್ಲ ನಿನ್ನ ಕೆಲಸ ಇರುತ್ತೆ ಅಲ್ವಾ? ನಿಜ ಹೇಳು, ಅಮ್ಮ ಕಳ್ಸಿದ್ರಾ? ಇಲ್ಲ ಬಾಸ್. ಅಮ್ಮ, ನನ್ನನ್ನು ಫಾಲೋ ಮಾಡೋ ಅಂತ ಮುನ್ನ ಹಿಂದೆ ಕಳ್ಸಿದ್ಯಾ? ಹೌದು, ಅದಕ್ಕೆ ಏನಾಯ್ತು ಇವಾಗ? ಯಾಕಮ್ಮ, ಯಾಕೆ ಹೀಗೆ ಮಾಡ್ತಾ ಇದ್ಯಾ? ಫಾಲೋ ಮಾಡಿ, ಅದು ಮುನ್ನ ಫಾಲೋ ಮಾಡಿ ನನ್ನ ಬಗ್ಗೆ ತಿಳ್ಕೊಬೇಕಾ? ನೀನ್ ಬಾಯ್ ಬಿಟ್ಟು ಏನು ಹೇಳ್ದೆ ಹೋದ್ರೆ ನಾನಾದ್ರೂ ಇನ್ನೇನ್ ಮಾಡ್ಲಿ? ಫಾಲೋ ಮಾಡ್ಲೇಬೇಕಲ್ವಾ? ಅಮ್ಮ, ನಾನು ವಾಪಸ್ ಬಂದು ಎಲ್ಲಾ ವಿಷಯನೂ ಹೇಳ್ತೀನಿ ಅಂತ ಹೇಳ್ದೆ ತಾನೆ? ಯಾವಾಗ ವಾಪಸ್ ಬರೋದು? ನಾಳೆ ಎಂಗೇಜ್ಮೆಂಟ್ ಮುಗಿದ್ಮೇಲ? ಹೋಗ್ಲಿ, ಆ ಥರ ಒಂದು ನಡೀತಿದೆ ಅನ್ನೋದಾದ್ರೂ ನೆನ್ಪಿದ್ಯಾ ನಿನ್ಗೆ? ನೆನ್ಪಿರೋದೇ ಹೌದಾದ್ರೆ ನೀನ್ ಹೀಗೆ ಹೋಗ್ತಿದ್ಯಾ? ಇಲ್ಲಿ ಸಿಟ್ ಮಾಡ್ಕೊಂಡು ಪ್ರಶ್ನೆ ಮಾಡ್ಬೇಕಾದವಳು ನಾನು ಭೂಪತಿ, ನೀನಲ್ಲ. ನಿನ್ಗೆ ಆ ಅಧಿಕಾರ ಇಲ್ಲ. ಮಗ ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಬೀದಿ ಬೀದಿ ಸುತ್ತಾ ಇದ್ರೆ ಅಮ್ಮ ಆದವಳಿಗೆ ಯೋಚನೆ ಆಗಲ್ವಾ? ಟೆನ್ಷನ್ ಆಗಲ್ವಾ? ಅಲ್ಲಮ್ಮ, ಹಾಗಂತ ನೀನ್ ಹೀಗೆಲ್ಲ ಮಾತಾಡ್ಬೇಡ ಭೂಪತಿ. ನಂಗೆ ಬರ್ತಿರೋ ಸಿಟ್ಗೆ ಇಷ್ಟು ದಿನ ನಿನ್ನ ಹತ್ರ ಸಮಾಧಾನದಿಂದ ಉತ್ತರ ಕೊಡ್ತಿರೋದೇ ಹೆಚ್ಚು. ಅಲ್ಲ, ನಿನ್ನನ್ನು ನೀ ಏನು ಅನ್ಕೊಂಡಿದ್ಯಾ? ಆಫ್ಟರ್ ಆಲ್, ಆ ಕಪ್ ಹುಡುಗಿಗೋಸ್ಕರ ನಾಳೆ ನೀನ್ ಮದ್ವೆ ಆಗೋಳ್ನ ನೋಯಿಸ್ತಿದ್ಯಾ, ಕಾಯಿಸ್ತಿದ್ಯಾ? ನಿಂಗೆ ಎಷ್ಟು ಧೈರ್ಯ? ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಣ ಅಂತಿದ್ಯಾ? ಅವಳು ಒಳ್ಳೆಯವಳು, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ ಅಂತ ಅಡ್ವಾಂಟೇಜ್ ತಗೋಬೇಡ ಭೂಪತಿ. ಮಗ ಆದ್ರೂ ಸರಿ, ಯಾರಾದ್ರೂ ಸರಿ, ಐ ವಿಲ್ ನೆವರ್ ಎಂಟರ್ಟೈನ್ ಸಚ್ ಥಿಂಗ್ಸ್. ಅಂಡರ್ಸ್ಟ್ಯಾಂಡ್? ಅಮ್ಮ, ನಿನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಮ್ಮ. ನಕ್ಷತ್ರ ಕಾಣಿಸ್ತೆ ಸುಮಾರು ಹೊತ್ತಾಗಿದೆ. ಅವಳು ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಅವಳು ಎಲ್ಲಿದ್ದಾಳೋ, ಏನ್ ಮಾಡ್ತೀಯ? ಐ ಆಮ್ ಸಿಕ್ ಅಂಡ್ ಟೈರ್ಡ್ ಆಫ್ ಯುವರ್ ನಕ್ಷತ್ರ ಸ್ಟೋರಿ. ಯಾವಳ ನಕ್ಷತ್ರಗೋಸ್ಕರ ನಮ್ಮನೆ ಫಂಕ್ಷನ್ ಕ್ಯಾನ್ಸಲ್ ಮಾಡ್ಬೇಕಾ? ಅದಕ್ಕೇನಾದ್ರೂ ಅರ್ಥ ಇದೆಯಾ? ಅವಳೇನು ಅಷ್ಟೊಂದು ಮುಖ್ಯನಾ? ನನ್ನ ಮಗನ್ನ ಫ್ಯೂಚರ್ ಡಿಸೈಡ್ ಮಾಡೋ ಅಷ್ಟು? ನೋ, ನೆವರ್. ಸರಿಯಾಗಿ ಕೇಳಿಸ್ಕೊ ಭೂಪತಿ, ನಾಳೆ ಪ್ರೋಗ್ರಾಮ್ ಅಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ನಾಳೆ ಎಂಗೇಜ್ಮೆಂಟ್ ನಡೆಯುತ್ತೆ, ನಡಿಲೇಬೇಕು ಅಷ್ಟೇ, ಗೊತ್ತಾಯ್ತಾ? ಏನಪ್ಪ, ಇರ್ಫಾನ್ ಚಾಚಾ ಮತ್ತೆ ರಾಜಣ್ಣ ಎಲ್ಲಿದ್ದಾರೆ? ಒಳಗಡೆ ಇದೆ, ಕರ್ಕೊಂಡು. ಮಾಜಿ, ನೀವು ಇಲ್ಲಿಗೆ ಬಂದಿದ್ದೀರಿ? ಮನೆಯಲ್ಲಿ ಎಲ್ಲ ಆರಾಮ್ಗೆ ಇದ್ದಾರೆ? ಮನೆ ವಿಷಯ ಬಿಡಿ ಚಾಚಾ, ಅವ್ರೆಲ್ರೂ ಆರಾಮಾಗಿದ್ದಾರೆ. ನಕ್ಷತ್ರ ವಿಷಯ ಹೇಳಿ. ಅರೆ, ನಕ್ಷತ್ರ ಭೇಟಿ ಇನ್ನೂ ಸಿಕ್ಕಿಲ್ಲ? ಬೆಳಗ್ಗೆಗೆ ಭೂಪತಿ ಬಂದು ವಿಚಾರಿಸ್ಕೊಂಡು ಹೋದ. ಈಗ ನೀವು ಏನ್ ನಡೀತಾ ಇದೆ ಇಲ್ಲಿ ಮಾಜಿ? ಭೂಪತಿ ಬಂದು ಹೋದ್ನಾ?
ಅಂದ್ರೆ ಅವನಲ್ಲಿ ಕೆಲಸ ಮಾಡ್ತಿಲ್ವಾ? ಓ, ನಿನ್ ವಿಷಯ ಗೊತ್ತಿಲ್ವಾ? ನಕ್ಷತ್ರ ನಿಮ್ಗೇನ್ ಹೇಳಿಲ್ವಾ? ಏನ್ ವಿಷಯ? ಏನಾಯ್ತು? ಅದು ಮಾಜಿ, ನಾವು ನೀವು ತಿಳಿದಂಗೆ ಭೂಪತಿ ಬರೀ ಅಡಿಗೆ ಒಂದು ಅಲ್ಲ, ಅವನು ಹೆಸರಲ್ಲಿ ದೊಡ್ಡ ದೊಡ್ಡ ಹೋಟ್ಲು ಇದೆ. ಏನ್ ಹೇಳ್ತಿದ್ದೀರಾ ನೀವು? ಭೂಪತಿ ಹೆಸರಲ್ಲಿ ಹೋಟ್ಲ್ ಇದ್ಯಾ? ಬರೀ ಹೋಟ್ಲು ಅಲ್ಲ ಮಾಜಿ, ಇಡೀ MPR ಹೋಟೆಲ್ ಇಂಡಸ್ಟ್ರಿನೇ ಒಂದು ಕೈಲಿ ಇದೆ. ಅದಕ್ಕೆಲ್ಲ ಅವನೇ ಯಜಮಾನ. ಭೂಪತಿ ಬರೀ ಭೂಪತಿ ಅಲ್ಲ, ಶಕುಂತಲಾ ದೇವಿದು ಮಗ ಅಂತೆ, ಕೋಟ್ಯಾಧಿಪತಿ ಅಂತೆ. ಅಮ್ಮ ಅರ್ಥ ಮಾಡ್ಕೊಳಮ್ಮ, ಅವಳು ನನ್ನ ಬೆಸ್ಟ್ ಫ್ರೆಂಡು. ಈಗ ಇದ್ದಕ್ಕಿದ್ದಾಗೆ ಕಾಣೆ ಆಗಿದ್ದಾಳೆ ಅಂದ್ರೆ ನಾನು ಅದನ್ನೆಲ್ಲ ಮರ್ತು ಎಂಗೇಜ್ಮೆಂಟ್ ಮಾಡ್ಕೊಳ್ಳೇನಮ್ಮ. ಪ್ಲೀಸ್ ಅಮ್ಮ ಅರ್ಥ ಮಾಡ್ಕೋ. ಅಂದ್ರೆ ನನ್ನ ಆಸೆ, ನನ್ನ ಕನಸ್ಗಿಂತ ಆ ಕಪ್ ಹುಡುಗಿನೇ ಹೆಚ್ಚಾದ್ಲ? ಅವಳೇ ಮುಖ್ಯ ಅಂತ್ಯಾ? ಅಮ್ಮ ತಾಯಿ ಯಾವತ್ತಿದ್ರು ತಾಯಿನೇ. ಆ ಜಾಗಕ್ಕೆ ಬೇರೆ ಯಾವ ರಿಪ್ಲೇಸ್ಮೆಂಟು ಇಲ್ಲ. ಆ ದೇವ್ರು ಬಂದ್ರು ನಿನ್ ಜಾಗನ ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ ಅಮ್ಮ. ನೀನ್ ನನಗ್ ಜೀವ ಕೊಟ್ಟಿರೋ ದೇವತೆ ಅಮ್ಮ. ಆದ್ರೆ ಏನಾದ್ರೆ? ಮುಂದುವರ್ಸು. ಅಮ್ಮ ಅವಳು ನನಗೆ ಜೀವನ ಕಲ್ಸ್ಕೊಟ್ಟವಳು. ನನಗ್ ನೀನ್ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಈ ಮೂಮೆಂಟ್ ಅಲ್ಲಿ ಇಬ್ರು ಮುಖ್ಯನೇ, ಈಕ್ವಲಿ ಇಂಪಾರ್ಟೆಂಟ್. ಹೆಚ್ಚು ಕಮ್ಮಿ ಅನ್ನೋ ಮಾತೇ ಇಲ್ಲಮ್ಮ. ಅಂದ್ರೆ ನಾನು ಆ ಕಪ್ ಹುಡುಗಿನೂ ಈಕ್ವಲ್ ಅಂತಿದ್ಯಾ? ನನ್ನನ್ನು ಅವಳ ಲೆವೆಲ್ಗೆ ಇಳಿಸ್ತಿದ್ಯಾ? ನೋಡು, ಈ ಅಮ್ಮನ ಮೇಲೆ ನಿನಗೆ ರೆಸ್ಪೆಕ್ಟ್ ಇರೋದಾದ್ರೆ, ಅಮ್ಮನ ಮಾತಿಗೆ ಬೆಲೆ ಇರೋದಾದ್ರೆ ಈಗಿಂದ ಈಗಲೇ ಅಲ್ಲಿಂದ ಹೊರಟ್ ಬಾ. ನನ್ನ ಕಣ್ ಮುಂದೆ ನಿಂತ್ಕೋ. ನಾನ್ ನಮ್ಮ ಅಮ್ಮಂಗೆ ಎಷ್ಟು ಮರ್ಯಾದೆ ಕೊಡ್ತೀನಿ ಅಂತ ನಮ್ಮ ಅಮ್ಮಂಗೂ ಚೆನ್ನಾಗಿ ಗೊತ್ತು. ಅವಳ ಮಾತಿಗೆ ಎಷ್ಟು ತೂಕ ಇದೆ ಅದನ್ನ ನಾನು ತೆಗೆದಾಕಲ್ಲ ಅನ್ನೋ ವಿಷಯನೂ ಗೊತ್ತು. ಮತ್ತೆ ಆದ್ರೆ ಗೀದ್ರೆ ಅಂತೆಲ್ಲ ಹೇಳ್ಬೇಡ ಭೂಪತಿ. ಬರ್ತೀಯೋ ಇಲ್ವೋ ಅದನ್ನ ಮೊದ್ಲು ಹೇಳೋ. ಸಾರಿ ಅಮ್ಮ. ನಕ್ಷತ್ರ ಮನೆಗೆ ಸೇಫ್ ಆಗಿ ಬರೋವರೆಗೂ ನಾನ್ ಮನೆಗೆ ಬರಲ್ಲ. ಚಾಚಾ, ನೀವು ಅವನಷ್ಟು ದೊಡ್ಡ ಶ್ರೀಮಂತ ಅಂತ ಹೇಳ್ತಿದ್ದೀರಾ. ಅಷ್ಟು ದೊಡ್ಡ ಮನೆ ಹುಡುಗ ಅವನು ನಮ್ಮನೆಗೆ ಯಾಕೆ ಬಂದ? ಸುಳ್ಳು ಹೇಳಿ ನಮ್ ಪಿಜಿಲಿ ಯಾಕೆ ಉಳ್ಕೊಂಡ ಅವನು? ಚಾಚಾ, ನೀವು ಅದೇ ನಮ್ ಪಿಜಿಲಿ ಇದ್ನಲ್ಲ ಆ ಭೂಪತಿ ಬಗ್ಗೆ ಹೇಳ್ತಿದ್ದೀರೋ ಅಥವಾ ಬೇರೆ ಯಾರಾದ್ರೂ ಹುಡುಗನ ಬಗ್ಗೆ ಮಾತಾಡ್ತಿದ್ದೀರೋ? ಅವನದು ವಿಚಾರನೇ ಹೇಳ್ತಿದ್ದೀನಿ ಮಾಜಿ. ನಮ್ಗೆ ವಿಚಾರ ಗೊತ್ತಾದಾಗ ಹೀಗೆ ಆಗಿತ್ತು. ಅವನು MPR ಹೋಟ್ಲದು ಓನರು ಅಂದಾಗ ಗಾಬರಿಗೆ ಆಗಿತ್ತು. ಸತ್ಯ ಇದೆ ಅಂತ ನಿಧಾನಕ್ಕೆ ಅರ್ಥ ಆಯ್ತು. ಇಲ್ಲಿ ನೋಡಿ, ಇದರಲ್ಲಿ MPR ಹೊಸ ಬಾಸ್ ಅಂತ ಹಾಕಿದ್ರೆ ಭೂಪತಿ ಫೋಟೋನೇ ಬರುತ್ತೆ. ಅವರಮ್ಮ ಮೊನ್ನೆ ತಾನೇ ಭೂಪತಿಗೆ ಅಧಿಕಾರ ಕೊಟ್ಟಿದಾರಂತೆ. ನಮ್ ಭೂಪತಿ ನನಗೆ ಮೋಸ ಮಾಡ್ತಾನೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ಚಾಚಾ. ಅವನನ್ನ ನಾನು ತುಂಬಾ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ. ಮನೆ ಮಗನ್ ತರ ನೋಡ್ಕೊಳ್ತಾ ಇದ್ದೆ. ನಮ್ಮೆಲ್ರಿಗೂ ಒಂದ್ ತುತ್ತು ಕಡಿಮೆ ಆದ್ರೂ ಪರವಾಗಿಲ್ಲ, ಆದ್ರೆ ಅವನಿಗೆ ಮಾತ್ರ ಹೊಟ್ಟೆ ತುಂಬಾ ಊಟ ಹಾಕ್ತಾ ಇದ್ದೆ. ಆದ್ರೆ
ಆದ್ರೆ ಅವನು ನಮ್ಮ ಪ್ರೀತಿ ಮೋಸ ಮಾಡ್ಬಿಟ್ಟ. ನಾವೆಲ್ಲರೂ ಅವನ ಮೇಲೆ ಇಟ್ಟಿದ್ದ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ದಿರೋ ಹಾಗೆ ಮಾಡ್ಬಿಟ್ಟ. ಛೇ ಛೇ ಛೇ, ಅವನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ ಮಾಜಿ. ಅವನು ಯಾರಿಗೂ ಮೋಸಗೆ ಮಾಡೋದಿಲ್ಲ. ಅವನು ನಮ್ದು ಹತ್ರ ಸುಳ್ಳು ಹೇಳೋದಕ್ಕೆ ಬೇರೆ ಕಾರಣನೇ ಇದೆ. ಅವನು ಇಲ್ಲಿಗೆ ಬಂದಿದ್ದ ಉದ್ದೇಶನೇ ಬೇರೆ ಇದೆ. ಅವನು ಯಾರಿಗೆ ಮೋಸ ಮಾಡೋದಿಲ್ಲ. ಅವನು ಮನ್ಸು ಬಹಳ ಒಳ್ಳೇದಿದೆ. ಇಲ್ಲ, ನಾನು ಇದನ್ನ ಒಪ್ಪೋದಿಲ್ಲ. ಅವನ್ ಹಾಗೆ ಮಾಡಬಾರ್ದಿತ್ತು. ನಾನು ಅವನ ಹತ್ರ ಮಾತಾಡ್ಬೇಕು. ಚಾಚಾ, ಅವನ್ಗೊಂದು ಫೋನ್ ಮಾಡ್ಕೊಡಿ. ಬಿಜಿ ಬರ್ತೈತಮ್ಮ. ಇನ್ನೂ ಒಂದ್ಸರಿ ಮಾಡಿ. ನಾನು ಅವನ ಜೊತೆ ಈಗ ಮಾತಾಡ್ಲೇಬೇಕು. ನನ್ನ ಮಗಳು ಎಲ್ಲಿದ್ದಾಳೆ ಅಂತ ನಾನು ತಿಳ್ಕೊಬೇಕು. ಭೂಪತಿನೂ ಬೆಳಿಗ್ಗೆಯಿಂದ ಹುಡುಕಾಡ್ತಾ ಇದ್ದಾನೆ. ಅವನೇನ್ ಹುಡ್ಕೋದ ಅವನ್ ತಲೆ. ಅವನನ್ನ ನಂಬಿ ನಾನು ನನ್ನ ಮಗಳನ್ನ ಕಳ್ಸದ್ನಲ್ಲ, ಅದೇ ನಾನ್ ಮಾಡಿದ ದೊಡ್ಡ ತಪ್ಪು. ನಾನಿದೀನಿ, ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ, ಅವಳಿಗೇನು ಆಗೋದಿಲ್ಲ ಅಂತ ಹೇಳದ್ನಲ್ಲ. ಈಗ ನೋಡಿ, ನನ್ ಮಗಳನ್ನ ಹುಡ್ಕುವಂತ ಗತಿ ಬಂದಿದೆ. ಅವನ್ ಮಾಡಿದ್ದು ತಪ್ಪಲ್ವಾ ಚಾಚಾ? ಯಾಕೆ ಹೀಗ್ ಮಾಡ್ದೆ ಅಂತ ಕೇಳ್ತೀನಿ. ನನ್ನ ಮಗಳು ನನಗ್ ಬೇಕು ಅಂತ ಕೇಳ್ತೀನಿ. ವಾಪಸ್ ಕರ್ಕೊಂಡ್ ಬಂತ ಹೇಳ್ತೀನಿ. ಇಲ್ಲಮ್ಮ, ಬಿಜಿ ಬರ್ತೈತೆ.